ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಂತ್ ಭಾಸ್ಕರ್ ಹೆಗಡೆ. ನಾನು MES ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ. ಬರಲಿರುವ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಇನ್ಸ್ಟಿಟ್ಯೂಷನ್ ಇನ್ನೋವೇಷನ್ ಕೌನ್ಸಿಲ್ ಅಡಿಯಲ್ಲಿ ಪ್ರೊಫೆಸರ್ MR ನಾಗರಾಜು ಸರ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಬನ್ನಿ ಅವರ ಕಿರು ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಈಗ ಒಂದು ಪ್ರಶ್ನೆ ಇದೆ ಎಲ್ಲರಿಗೂ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ವಿಜ್ಞಾನೇತರ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಏಕೆ ಪ್ರಸಕ್ತ? ನೋಡಿ, ಯಾವುದೇ ಸಾಧನೆ ಯಾವ ಮನುಷ್ಯ ಮಾಡಿದರೂ ಅದು ಮಾನವ ಕುಲಕ್ಕೆ ಸೇರಿದ್ದು. ಈಗ ಕ್ರಿಕೆಟ್ ಆಟ ನೋಡಿ ಸಿಕ್ಸರ್ ಹೊಡೆದಾಗ ಚಪ್ಪಾಳೆ ತಡೆದವ್ರಿಗೆಲ್ಲ ಸಿಕ್ಸರ್ ಹೊಡೆಯಕ್ಕೆ ಬರುತ್ತೆ ಅಂತ ಅಲ್ಲ. ಆ ಸಾಧನೆಯನ್ನ ಮೆಚ್ಚುಗೆ ಸೂಚಿಸುವಂಥದ್ದು ಮಾನವ ಕುಲದ ಜವಾಬ್ದಾರಿ. ಸಂಗೀತ ಕಚೇರಿಯಲ್ಲಿ ಹಾಡಿಗೆ ತಲೆದೂಗುವವರಿಗೆಲ್ಲ ಸಂಗೀತ ಬರಬೇಕಾಗಿಲ್ಲ. ಅದರಲ್ಲೂ ಈ ಸಾಧನೆ ಇದೆಯಲ್ಲ, ಯಾರು CV ರಾಮನ್ ಅವರು ಮಾಡಿರೋ ಸಾಧನೆ 1928ರ ವೇಳೆಗೆ ಮಾಡಿದ್ದು. ಅದಾಗಿ 100 ವರ್ಷ ಆದರೂ ಆ ದಾಖಲೆಯನ್ನು ಮುರಿಯಲು ಸಾಧ್ಯವಾಗಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದ ದಾಖಲೆಯೊಂದನ್ನ ಇಡೀ ಏಷ್ಯಾ ದೇಶದಲ್ಲೇ ಮುಂದುವರಿಸಲು ಆಗಿಲ್ಲ ಅಂತ ಅನ್ನುವಂಥದ್ದಾದ್ರೆ ಅದನ್ನ ಸಾರ್ವಜನಿಕರು ಮತ್ತು ಎಲ್ಲರೂ ಮೆಚ್ಕೋಬೇಕಾದದ್ದು ಅನ್ನುವಂಥದ್ದು ಗಮನಿಸಬೇಕಾದ ಸಂಗತಿ. ಇಷ್ಟರ ಮೇಲೆ ಭಾರತದ ಸಾಕ್ಷರತೆ ಜಾಸ್ತಿ ಆಗಿದೆ. SLC ವರೆಗೆ ಓದಿರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ರಾಮನ್ ಪರಿಣಾಮವನ್ನು ಅಧ್ಯಯನ ಮಾಡುತ್ತಾರೆ. ಹಾಗಾಗಿ ಇಡೀ ಏಷ್ಯಾದಲ್ಲಿ 100 ವರ್ಷದಿಂದ ಮಾಡಿಲ್ಲೇ ಇರೋ ಸಾಧನೆಯ ಬಗ್ಗೆ ಅವರು ಓದಿರೋದ್ರಿಂದ ತಿಳಿದುಕೊಳ್ಳುವ ಅರ್ಹತೆ ವಿಜ್ಞಾನೇತರ ವಿದ್ಯಾರ್ಥಿಗಳಿಗೂ ಇರುತ್ತೆ. ಇನ್ನು ಸಾರ್ವಜನಿಕರ ದೃಷ್ಟಿಯಿಂದ ನೋಡೋದಾದ್ರೆ ಅವರಿಗೆ ರಸಾಯನಶಾಸ್ತ್ರ ಅರ್ಥ ಆಗದೆ ಹೋದರೂ ಕೂಡ ಕೆಲವು ಸ್ವಾರಸ್ಯಕರ ಅಂಶಗಳಿದೆ. ಉದಾಹರಣೆಗೆ ರಾಮನ್ ಪರಿಣಾಮವನ್ನ ಅಧ್ಯಯನ ಮಾಡ ಹೊರಟಾಗ ರಾಮನ್ ಅವರಿಗೆ ನಕಾರಾತ್ಮಕವಾದಂತಹ ಹಿನ್ನೆಲೆ ಇತ್ತು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಜರ್ಮನಿಯ ಸ್ಮೆಕೆಲ್ ಎಂಬ ವಿಜ್ಞಾನಿ ಈ ರೀತಿಯಾದಂತಹ ಬೆಳಕಿನ ಮತ್ತೆ ಅಣುವಿನ ಒಡನಾಟ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದ. ಯಾಕೆಂದ್ರೆ ಬೆಳಕಿನ ವೇಗ ನಿಮಗೆ ಗೊತ್ತಿರೋ ಹಾಗೆ 1,86,000 ಮೈಲಿ 1 ಸೆಕೆಂಡ್ಗೆ. ಹಾಗಾಗಿ ಬೆಳಕಿನ ಫೋಟಾನು ಮತ್ತೆ ಅಣು ಪರಸ್ಪರ ಸಂಧಿಸುವುದೇನೋ ಸರಿ, ಶಕ್ತಿಯ ವಿನಿಮಯ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಅವನ ವಾದ. ಆದ್ದರಿಂದ ಆ ವಾದದ ಹಿನ್ನೆಲೆಯಲ್ಲೂ CV ರಾಮನ್ ಅವರು ಪ್ರಯೋಗ ಮಾಡಿದರು. ಆ ಪ್ರಯೋಗವು ಎಷ್ಟು ವಿಚಿತ್ರ ಅಂತಂದ್ರೆ 10 ಲಕ್ಷ ಅಣುಗಳ ಪೈಕಿ 1 ಅಣು ಆ ರೀತಿ ವಿನಿಮಯ ಮಾಡುತ್ತೆ. ಅಂದ್ರೆ ಸಂಭವನೀಯತೆ ತುಂಬಾ ಕಡಿಮೆ. ಈಗ ರಾಮನ್ ಅಧ್ಯಯನವನ್ನ ಮಾಡೋದು ಸುಲಭ, ಯಾಕೆಂದ್ರೆ ಅತಿ ತೀವ್ರವಾದ ಬೆಳಕಿನ ಲೇಸರ್ ಇದೆ. ಆದ್ರೆ ರಾಮನ್ ಕಾಲದಲ್ಲಿ ಆ ಲೇಸರ್ ಸೌಕರ್ಯ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಯಾವುದು ನಕಾರವಾಗಿ ನಿರೂಪಣೆಯಾಗಿತ್ತೋ ಅದಕ್ಕೆ 2 ರೀತಿಯ ಪ್ರತಿಕ್ರಿಯೆ ಸಾಧ್ಯ. ಒಂದು ಭಯ, ಇನ್ನೊಂದು ಛಲ. ಭಯದ ದಾರಿಯಲ್ಲಿ ಸಾಗುವವರೇ ಬಹಳ, ಆದರೆ ಆಗುವುದಿಲ್ಲ ಎಂಬುದನ್ನು ಸಾಧಿಸಿ ತೋರಿಸುತ್ತೇನೆಂಬ ಛಲ ಇದೆಯಲ್ಲ, ಅದು ಅಪರೂಪದ್ದು. ರಾಮನ್ ಅವರು ಆ ಛಲದಲ್ಲಿ ತಮ್ಮ ಕಾರ್ಯವನ್ನ ಕೈಗೊಂಡರು. ಅದು ಗಮನಿಸಬೇಕಾದಂತ ಸಂಗತಿ. ಅವರು ಕೈಗೊಂಡಿದ್ದರಿಂದ ಅವರಿಗೆ ಭಾರತದಲ್ಲೇ ಇದ್ದುಕೊಂಡು ನೊಬೆಲ್ ಪುರಸ್ಕಾರ ಪಡೆಯೋದಕ್ಕೆ ಸಾಧ್ಯವಾಯಿತು. ನಮಗೆ ಗೊತ್ತಿರುವ ಹಾಗೆ ನೊಬೆಲ್ ಪುರಸ್ಕಾರ ಭಾರತೀಯರಿಗೆ ಬಂದಿದೆ, ಆದರೆ ಅನೇಕ ಭಾರತೀಯ ವಿಜ್ಞಾನಿಗಳಿಗೆ ಬಂದಿದೆ. ಆದರೆ ಅವರೆಲ್ಲರೂ ಬೇರೆ ದೇಶದಲ್ಲಿ ಹೋಗಿ ಸಂಶೋಧನೆ ಮಾಡಿದವರು. ಆದರೆ ರಾಮನ್ ನೊಬೆಲ್ ಪ್ರೈಸ್ ಬರುವ ಮುನ್ನವೇ ಘೋಷಿಸಿದರು, ನಾನು ಒಂದು ಘನತೆ ಬರುವವರೆಗೆ ನಾನು ವಿದೇಶಕ್ಕೆ ಹೋಗೋದಿಲ್ಲ, ನನ್ನ ದೇಶದ ಸಂಶೋಧನೆಯಲ್ಲೇ ಘನತೆ ತಂದು ವಿದೇಶಕ್ಕೆ ಹೋಗ್ತೀನಿ ಅನ್ನುವ ದೃಷ್ಟಿಯಿಂದ ರಾಮನ್ ಅವರು ಸಂಶೋಧನೆ ಮಾಡಿರೋದ್ರಿಂದ ಅದು ಸಾರ್ವಜನಿಕರಿಗೂ ಮತ್ತು ಮಕ್ಕಳಿಗೂ ಕೇವಲ ಪ್ರಸಕ್ತ ಅಲ್ಲ, ಸ್ಫೂರ್ತಿಯ ಸೆಲೆ ಅಂತ ಎಲ್ಲ ಕಾಲದ ಜನರಿಗೂ ಕೂಡ ಕತ್ತೆತ್ತಿ ನೋಡುವಂತಹ ಸಾಧನೆ. ಆದ್ದರಿಂದ ಅದು ಎಲ್ಲರಿಗೂ ಅತ್ಯಂತ ಉಪಯುಕ್ತವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಮ್ಮ ಜೀವನದಲ್ಲಿ ಎದುರಾಗುವ ಅಸಾಧ್ಯಗಳನ್ನ ಸಾಧಿಸೋದಕ್ಕೆ ಯಾರಾದರೂ ಸ್ಫೂರ್ತಿ ಬೇಕು ಅಂದ್ರೆ ರಾಮನ್ ಅಂತ ಅನ್ನೋದು ಹೇಳಬೇಕು. ಇನ್ನೊಂದು ಅಂಶವನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ, ಅವತ್ತು ಉಪನ್ಯಾಸದಲ್ಲಿ ಹೇಳೋಕ್ ಸಾಧ್ಯ ಆಗೋದಿಲ್ಲ. ಏನಪ್ಪಾ ಅಂದ್ರೆ CV ರಾಮನ್ ಅವರು ಸಂಶೋಧನೆ ಮಾಡಿದಾಗ ಅವ್ರನ್ನ ಗಾಂಧಿ ಆಫ್ ಸೈನ್ಸ್ ಅಂತಲೇ ಕಲಿತಿದ್ರು. ಯಾಕೆ ಅಂತಂದ್ರೆ ಅತ್ಯಂತ ಕಡಿಮೆ ಬೆಲೆಯ
ಸುಮಾರು ಆಗಿನ ಕಾಲಕ್ಕೆ 300 ರೂಪಾಯಿ ಬೆಲೆ ಬಾಳುವಂತಹ ಉಪಕರಣ, ಟೇಬಲ್ ಡ್ರಾದಲ್ಲಿಡುವಷ್ಟು ಸಣ್ಣ ಉಪಕರಣದಿಂದ ಅವರು ಸಂಶೋಧನೆ ಮಾಡಿ ನೊಬೆಲ್ ಪುರಸ್ಕಾರ ಪಡೆದದ್ದು ಒಂದು ವಿಚಿತ್ರ. ಅವರು ಅದಕ್ಕೆ ಪೇಟೆಂಟ್ ಅಥವಾ ಏಕಸ್ವಾಮ್ಯವನ್ನೂ ಮಾಡಲಿಲ್ಲ. ಸಾರ್ವಜನಿಕರು ಯಾರು ಬೇಕಾದರೂ ಉಪಯೋಗಿಸಬಹುದು ಅಂತ. ಅವರ ಕಾಲಕ್ಕೆ ಕೊನೆಯಾಯಿತು. ಈಗ ಮುಂದಿನ ಸಂಶೋಧನೆಗಳೆಲ್ಲ ಅತ್ಯಂತ ದುಬಾರಿಯಾದ್ದರಿಂದ ವಿಜ್ಞಾನಿಗಳು ಒಪ್ಪಲಿ ಬಿಡ್ಲಿ ಅದಕ್ಕೆ ಏಕಸ್ವಾಮ್ಯ ಮಾಡಲೇಬೇಕು. ರಾಮನ್ ಅವರನ್ನ ಕಡೆಯ ನೈಸರ್ಗಿಕ ದಾರ್ಶನಿಕ ಅಂತ ಕರೀತಾರೆ. ಮೊದಲು ವಿಜ್ಞಾನಿಗಳನ್ನ ನ್ಯಾಚುರಲ್ ಫಿಲಾಸಫರ್ ಅಂತ ಕರೀತಿದ್ರು. ರಾಮನ್ ಅವರೇ ಕೊನೆಯ ನೈಸರ್ಗಿಕ ದಾರ್ಶನಿಕರು. ಆ ಅರ್ಥದಲ್ಲಿ ಕೂಡ ರಾಮನ್ ಅವರ ಸಾಧನೆ ಸಾರ್ವಜನಿಕರಿಗೆ ಅರ್ಥ ಆಗಬೇಕಾದ ಅಗತ್ಯ ಇದೆ ಅಂತ. ಈ ಪ್ರಶ್ನೆ ಯಾಕೆ ಬಂದಿರಬಹುದು ನಿಮ್ಗೆ ಅಂದ್ರೆ, ಭಾರತದಲ್ಲಿ ವಿಜ್ಞಾನ ಅಂದ್ರೆ ಅದು ಆಮದುಗೊಂಡ ಸರಕು ಅನ್ನೋ ಭಾವನೆ ಇದೆಯೇ ಹೊರತು ಎಲ್ಲರೂ ಸಂಭ್ರಮಿಸಬೇಕಾದದ್ದು ದೇಶ ಕಾಲದ ಮಿತಿಯನ್ನು ಮೀರಿ ಬದುಕನ್ನು ನೋಡುವ ರೀತಿ ಅನ್ನುವ ರೀತಿಯಲ್ಲಿ ಎಲ್ಲರೂ ಸಂಭ್ರಮಿಸಬೇಕಾದದ್ದು ಅನ್ನುವ ಭಾವನೆ ಇಲ್ಲದೆ ಆ ಕೀಳರಿಮೆ ಇದೆ. ಆ ಕೀಳರಿಮೆಯನ್ನು ಹೋಗಿಸುವ ಸಲುವಾಗಿಯೇ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಎಲ್ಲರೂ ಭಾಗವಹಿಸಬೇಕಾದದ್ದು ಅವಶ್ಯ ಅಲ್ಲ, ಅನಿವಾರ್ಯ ಅಂತ ನಾನು ಭಾವಿಸ್ಕೊಂಡಿದ್ದೆ. ಧನ್ಯವಾದಗಳು ಸರ್. ನಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಈ ಬಾರಿಯ ಆಶಯ ವಿಷಯ ವಿಜ್ಞಾನದ ಸಮರ್ಪಕ ಬಳಕೆಯಿಂದ ಭಾರತ ವಿಕಾಸ ಮತ್ತು ಜಾಗತಿಕ ಮನ್ನಣೆ ಕುರಿತದ್ದು. ಈ ವಿಷಯ ಸಾರ್ವಜನಿಕರಿಗೆ ಅರ್ಥವಾಗುತ್ತಾ? ಅದು ಉಪಯುಕ್ತನವಾ? ಈ ಬಾರಿಯ ವಿಷಯ ತಾಂತ್ರಿಕವಾಗಿರುವುದರಲ್ಲಿ ಸಂದೇಹವೇ ಇಲ್ಲ. ಯುವಕರನ್ನ ಸಬಲಗೊಳಿಸಿ ಜಗತ್ತಿನೊಂದಿಗೆ ಸ್ಪರ್ಧೆ ಮಾಡುವ ರೀತಿಯಲ್ಲಿ ಸಿದ್ಧ ಮಾಡೋದ್ರ ಜೊತೆಗೆ ಭಾರತದ ವಿಕಾಸಕ್ಕೆ ದಾರಿ ಮಾಡಿಕೊಡಬೇಕು ಅನ್ನೋ ವಿಷಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಸ್ತಾಪ ಅನಿವಾರ್ಯವಾಗಿ ಬರುತ್ತೆ. ಆದರೆ ಇವತ್ತಿನ ಜಾಗತಿಕ ಚಿತ್ರಣವನ್ನು ನೋಡಿದರೆ ವಿಜ್ಞಾನ ಸಂಶೋಧನೆ ದೈನಂದಿನ ಸೌಕರ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ ಇದೆ. ಎರಡನೇದು, ತಾವೇ ಒಂದು ಉದ್ಯೋಗವನ್ನು ಸ್ಥಾಪಿಸುವಂತಹ ಎಂಟರ್ಪ್ರಿನರ್ಶಿಪ್ ಅಂತಾರಲ್ಲ, ಉದ್ಯೋಗಶೀಲತೆ, ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ. ಉದ್ಯಮಶೀಲತೆಯ ವಿಕಾಸ ಯಾವುದೇ ದೇಶದಲ್ಲಿ ಆಗ್ಬೇಕಾದ್ರೆ ವಿಜ್ಞಾನಿಗಳ ಜೊತೆಗೆ ಅವರಿಗೆ ಕೈಗೂಡಿಸಬೇಕಾದಂತಹ ಅರ್ಥಶಾಸ್ತ್ರಜ್ಞರು, ಹಣಕಾಸು ವ್ಯವಸ್ಥೆ, ಸಾರ್ವಜನಿಕರ ಹೂಡಿಕೆ ಎಲ್ಲವೂ ಬೇಕಾಗುತ್ತದೆ. ಆದ್ದರಿಂದ ಈ ಉಪನ್ಯಾಸದಲ್ಲಿ ಭಾಗವಹಿಸಿ ಜನರು ಆ ವಿಜ್ಞಾನದ ವಿದ್ಯಾರ್ಥಿಗಳು ಮಾಡುವ ಸಾಹಸಕ್ಕೆ ಬೆಂಬಲ ಕೊಡಬೇಡವೇ? ಬೇರೆ ವಿಭಾಗದ ವಿದ್ಯಾರ್ಥಿಗಳು, ಉದಾಹರಣೆಗೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಹಣಕಾಸಿನ ಲೆಕ್ಕಾಚಾರವನ್ನು ಮಾಡದೆ ಈ ಸ್ವಯಂ ಉದ್ಯೋಗದ ಉದ್ಯಮಶೀಲತೆ ಇದೆಯಲ್ಲ, ಅದು ಉದ್ಧಾರ ಆಗೋದಕ್ಕೆ ಸಾಧ್ಯವೇ? ಈ ಅಂಶಗಳನ್ನೆಲ್ಲ ಗಮನಿಸಿದಾಗ ಪ್ರಶ್ನೆ ಹೇಗಿದೆ ಅಂದ್ರೆ, ಸೈನಿಕರು ಯುದ್ಧ ಮಾಡ್ತಾರೆ, ಸಾರ್ವಜನಿಕರಿಗೆ ಏನ್ ಸಂಬಂಧ ಅಂತ ಹಾಗಾಗುತ್ತೆ. ಸಾರ್ವಜನಿಕರ ಬೆಂಬಲವಿಲ್ಲದೆ ಸೈನಿಕರು ಹೋರಾಟ ಮಾಡಲಾರರು. ಆದ್ದರಿಂದ ಸಾರ್ವಜನಿಕ ಬೆಂಬಲಗೊಳಿಸುವ ದೃಷ್ಟಿಯಿಂದ ವಿಜ್ಞಾನಕ್ಕೆ ಮಹತ್ವ ನೀಡಿ, ಪರಿಸರಕ್ಕೆ ಮಹತ್ವ ನೀಡಿ ಅಂತ ಸರ್ಕಾರವನ್ನು ಒತ್ತಡ ಹಾಕುವ ಸಾರ್ವಜನಿಕ ಅಭಿಪ್ರಾಯ ಮೂಡಿಸುವ ಅಪರೂಪದ ಅವಕಾಶ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಇದನ್ನು ಗಮನದಲ್ಲಿರಿಸಿಕೊಂಡರೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ವಿಜ್ಞಾನೇತರರು ಇನ್ನೂ ಹೆಚ್ಚು ಆಸಕ್ತಿಯಿಂದ ಭಾಗವಹಿಸಬೇಕು. ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳದೆ ಹೋದರೂ ತಮ್ಮ ಪಾತ್ರವೇನೆಂಬುದನ್ನು ಗುರುತಿಸಿಕೊಳ್ಳಲು ಈ ಉಪನ್ಯಾಸ ಸಹಾಯಕ ಅನ್ನುವ ರೀತಿಯಲ್ಲಿ ಉಪನ್ಯಾಸವನ್ನು ಅಳವಡಿಸಲಾಗಿದೆ. ಆ ದೃಷ್ಟಿಯಿಂದ ಅದು ಅಗತ್ಯ. ಬರುವ ಮಂಗಳವಾರ 25ನೇ ತಾರೀಕಂದು ಈ ಉಪನ್ಯಾಸವನ್ನು ನೀಡುತ್ತಿದ್ದೀರಾ. ಭಾರತದ ವಿಕಾಸದಲ್ಲಿ ಯುವಜನತೆಯ ಪಾತ್ರವನ್ನು ತಿಳಿಸಿಕೊಡಬೇಕೆಂದು ನಮ್ಮ ಕಾಲೇಜ್ ವತಿಯಿಂದ ಹಾಗೂ ನಮ್ಮ ಸ್ಟೂಡೆಂಟ್ಸ್ ವತಿಯಿಂದ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆಗಬಹುದು. ಧನ್ಯವಾದ.